ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಚಿಕ್ಕಮಗಳೂರಿನಲ್ಲಿ ವಿವಾದಕ್ಕೀಡಾಗಿದೆ ಮತ್ತೊಂದು ಬ್ಯಾನರ್. ಟಿಪ್ಪು ನಗರದಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂಥ ಒಂದು ಬ್ಯಾನರ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಈ ಹಿಂದೆ ದೇಶಾದ್ಯಂತ ಇದೇ ಒಂದು ಬ್ಯಾನರ್ ಏನಿತ್ತಲ್ಲ, ಐ ಲವ್ ಮೊಹಮ್ಮದ್ ಅಂತ ಹೇಳಿ ಬ್ಯಾನರ್ ಹಾಕಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ವಿವಾದ ಎದ್ದಿತ್ತು. ಈಗ ಮತ್ತೊಮ್ಮೆ ಈ ಐ ಲವ್ ಮೊಹಮ್ಮದ್ ಅನ್ನುವಂಥ ಒಂದು ಬ್ಯಾನರ್ ಅಳವಡಿಕೆ ಆಗಿರುವಂಥದ್ದು ವಿವಾದಕ್ಕೆ ಕಾರಣವಾಗ್ತದೆ. ಟಿಪ್ಪು ಕಟೌಟ್ ಪಕ್ಕ ಐ ಲವ್ ಮೊಹಮ್ಮದ್ ಬ್ಯಾನರ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಇವತ್ತು ಈದ್ ಮಿಲಾದ್, ಪ್ರೊಫೆಟ್ ಮೊಹಮ್ಮದ್ ಅವರ ಹುಟ್ಟುಹಬ್ಬ. ಸೊ ಹಾಗಾಗಿ ಎಲ್ಲ ಕಡೆನೂ ಈದ್ ಮಿಲಾದ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಬಹುಶಃ ಅದೇ ಕಾಂಟೆಕ್ಸ್ಟ್ನಲ್ಲಿ ಐ ಲವ್ ಮೊಹಮ್ಮದ್ ಅಂತ ಹೇಳಿದ್ರೆ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಕಟ್ಔಟ್ ಅಥವಾ ಆ ಒಂದು ಬ್ಯಾನರ್ನ ಹಾಕಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಇದನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಬಟ್ ಈ ಥರದ್ದು ಯಾಕೆ ಹಾಕಿದ್ರು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನು ವಿವಾದವನ್ನು ಕೂಡ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಅಶ್ವೇತ್ ನೀಡ್ತಾರೆ. ಅಶ್ವೇತ್, ಯಾಕೆ ಇದನ್ನ ವಿವಾದ ಮಾಡಿದ್ರು ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಈಗ ಐ ಲವ್ ಮೊಹಮ್ಮದ್ ಅನ್ನುವಂಥ ಒಂದು ಬ್ಯಾನರ್ನ ಇವರು ಹಾಕಿದ್ದಾರೆ ಅಂತ ಹೇಳಿದ್ರೆ ಟಿಪ್ಪು ನಗರದಲ್ಲಿ, ಯಾಕಂದ್ರೆ ಇವತ್ತು ಈದ್ ಮಿಲಾದ್ ಹಬ್ಬ ಇರೋದ್ರಿಂದಾಗಿ. ಬಟ್ ವಿವಾದಕ್ಕೆ ಯಾಕೆ ಕಾರಣವಾಗ್ತಾ ಇದೆ, ಏನಾಗ್ತಾ ಇದೆ, ಏನ್ ನಡೀತಾ ಇದೆ ಈಗ ಅಲ್ಲಿ? ಸಮಯದಲ್ಲಿ ಉತ್ತರ ಪ್ರದೇಶದ ಕಾನ್ಪುರ್ನಲ್ಲಿ ಐ ಲವ್ ಮೊಹಮ್ಮದ್ ಅಂತ ಒಂದು ಬ್ಯಾನರ್ ಅನ್ನ ಅಳವಡಿಕೆ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಪರ ಸಂಘಟನೆಯವರು ಐ ಲವ್ ಶಿವ, ಐ ಲವ್ ಮಹಾದೇವ ಎಂಬ ಹೆಸರಿನಲ್ಲಿ ಅಭಿಯಾನಗಳನ್ನ ಆರಂಭ ಮಾಡಿದ್ರು. ಜೊತೆಗೆ ದೇಶಾದ್ಯಂತ ಇದು ಭಾರಿ ಚರ್ಚೆಗೆ ಮತ್ತೆ ವಿವಾದಕ್ಕೆ ಕಾರಣವಾಗಿತ್ತು. ಇದರಿಂದ ಕೇಂದ್ರ ಗೃಹ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿತ್ತು. ಕಳೆದ ವರ್ಷ ಐ ಲವ್ ಮೊಹಮ್ಮದ್ ಅಂತ ಬ್ಯಾನರ್ಗಳನ್ನ ಹಾಕಿದವರ ಮೇಲೆ ಕೇಸ್ ಕೂಡ ಮಾಡಲಾಗಿತ್ತು. ಈ ವರ್ಷವೂ ಕೂಡ ಅಂಥದ್ದೇ ಬ್ಯಾನರ್ಗಳು ಚಿಕ್ಕಮಗಳೂರು ನಗರದಲ್ಲಿ ಕಂಡು ಬರ್ತಾ ಇರುವಂತದ್ದು. ಚಿಕ್ಕಮಗಳೂರು ನಗರದ ಟಿಪ್ಪು ನಗರ ಸೇರಿದಂತೆ ಉಪ್ಪಳ್ಳಿ ಮತ್ತು ಚಿಕ್ಕಮಗಳೂರಿನಲ್ಲಿ ಏನು ಈದ್ ಮಿಲಾದ್ ಮೆರವಣಿಗೆ ತೆರಳುತ್ತೆ, ಆ ಒಂದು ಮೆರವಣಿಗೆಯ ಸಾಗುವ ರಸ್ತೆಗಳಲ್ಲೂ ಕೂಡ ಐ ಲವ್ ಮೊಹಮ್ಮದ್ ಎಂಬ ಬ್ಯಾನರ್ಗಳನ್ನ ಹಾಕಲಾಗಿರುವಂತದ್ದು. ಇದು ಮತ್ತೆ ಒಂದು ವಿವಾದಕ್ಕೆ ಕಾರಣವಾಗುತ್ತಾ ಎಂಬ ಒಂದು ಪ್ರಶ್ನೆ ಎದ್ದಿರುವಂತದ್ದು. ಯಾಕಂದ್ರೆ ಕಾಪಿನಾಡು ಚಿಕ್ಕಮಗಳೂರು ಮೊದಲೇ ಕೋಮು ಸೂಕ್ಷ್ಮ ಜಿಲ್ಲೆ ಆಗಿರುವಂತದ್ದು. ಈಗ ಆಲ್ರೆಡಿ 40 ಅಡಿಗಳ ಟಿಪ್ಪು ಕಟ್ಔಟ್ ಏನಿದೆ, ಈ ಕಟ್ಔಟ್ ನ ವಿಡಿಯೋವನ್ನ ಬಳಸಿ ಪಾಕಿಸ್ತಾನದ ಹಾಡನ್ನ ಹಾಕಿ ವೈರಲ್ ಅನ್ನ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಕೂಡ ಬಂಧನ ಮಾಡಲಾಗಿತ್ತು. ಈ ಒಂದು ಕಟ್ಔಟ್ ಏನಿದೆ ಅದರ ಪಕ್ಕದಲ್ಲೇ ಐ ಲವ್ ಮೊಹಮ್ಮದ್ ಎಂಬ ಒಂದು ಬ್ಯಾನರ್ ಅನ್ನ ಅಳವಡಿಸಿರುವಂತದ್ದು. ಈಗ ಆಲ್ರೆಡಿ ಚಿಕ್ಕಮಗಳೂರಿನ ಪೊಲೀಸರಿಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಕೆಲವು ಭಾಗಗಳಲ್ಲಿ ಹಾಕಲಾಗಿದ್ದಂತ ಬ್ಯಾನರ್ ಗಳನ್ನ ಕೂಡ ತೆರವು ಮಾಡಲಾಗಿರುವಂತದ್ದು. ಪ್ರಮುಖವಾಗಿ ಕಳೆದ ವರ್ಷ ಏನು ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು ಈ ಒಂದು ಐ ಲವ್ ಮೊಹಮ್ಮದ್ ಪ್ರಕರಣ. ಈ ಪ್ರಕರಣ ದೇಶಾದ್ಯಂತ ವ್ಯಾಪಿಸಿತ್ತು. ಜೊತೆಗೆ ಸಾಕಷ್ಟು ಒಂದು ಗಲಾಟೆಗೂ ಕೂಡ ಕಾರಣವಾಗಿತ್ತು. ಕಳೆದ ವರ್ಷ ರಾಜ್ಯದ ಕೆಲ ಜಿಲ್ಲೆಗಳಲ್ಲೂ ಕೂಡ ಐ ಲವ್ ಮೊಹಮ್ಮದ್ ಬ್ಯಾನರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದಗಳು ಎದ್ದಿತ್ತು. ರೆಹಮಾನ್, ಈ ಚಿಕ್ಕಮಗಳೂರಿನಲ್ಲೂ ಕೂಡ ಈ ವರ್ಷ ಏನು ಈದ್ ಮಿಲಾದ್ ಮೆರವಣಿಗೆಗಾಗಿ ಐ ಲವ್ ಮೊಹಮ್ಮದ್ ಎಂಬ ಬ್ಯಾನರ್ಗಳನ್ನ ಹಾಕಲಾಗಿದೆ. ಇದು ಮತ್ತೊಂದು ವಿವಾದಕ್ಕೆ ಕೂಡ ಕಾರಣವಾಗಿರುವಂತದ್ದು. ರೆಹಮಾನ್, ಥ್ಯಾಂಕ್ ಯು ಅಶ್ವೇತ್.